ಇದು ಒಂಟಿ ಸಲಗ ಸಿಂಹದ ಸೊಕ್ಕು ಮುರಿಯೋಕೆ ಈ ಸಲಗ ಕಂಡೇನೆ ಇದೆ ಮತ್ತೆ. ಹಲೋ ಫ್ರೆಂಡ್ಸ್, ಪ್ರಿವಿಯಲ್ ನೋಡೋದಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಮಗೆ VN ಆ್ಯಪ್ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು VN ಆ್ಯಪ್. ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಓಪನ್ ಆಗಿ ಪ್ಲೇಸ್ಟೋರಲ್ಲಿ ಮಾಮೂಲಿ ಸಿಕ್ಬಿಡುತ್ತೆ. ಯಾರೋ ಹೊಸವರು ಬಂದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕಾ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ತಿರಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಕ್ಲಿಕ್ ಮಾಡಿ ಮೇಲೆ ಆಲ್ ಅಂತ ಬರುತ್ತೆ, ಸೆಲೆಕ್ಟ್ ಮಾಡಿ. ಹಡಬ್ರು ಅಷ್ಟೇ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಪ್ಲಸ್ ಅಂತ ಆ್ಯಡ್ ಮಾಡಿ ನ್ಯೂ ಪ್ರಾಜೆಕ್ಟಿಗೆ ಹೋಗಬೇಕು. ಇಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೋಡೋದು ಫೋಟೋ ಈ ಥರ ಸೆಲೆಕ್ಟ್ ಆದಮೇಲೆ ಇದು ಮಾಮೂಲಿ ಇಲ್ಲಿ ಡಿಲೀಟ್ ಮಾಡಿ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್. ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನು 10 ಸೆಕೆಂಡ್ ಇಲ್ಲಿ ನೋಡ್ಬೋದು ಇಲ್ಲಿ ಕಾಣಿಸುತ್ತೆ. 10 ಸೆಕೆಂಡ್ವರೆಗೂ ತಗೊಂಬಂದು ಸೆಟ್ ಮಾಡಿ ಓಕೆ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಫೋಟೋ. ಇದು ಅಷ್ಟೇ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಇದನ್ನು ಇಲ್ಲಿ ಆ್ಯಡ್ ಮಾಡಿದಾಗ ಇಲ್ಲಿ ಸೈಡಿಗೆ ಬಂದು ಎಕ್ಸ್ಟ್ರಾಕ್ಟ್ ಅಂತ ಬರೆದಿರುತ್ತೆ. ಇಲ್ಲಿ ನೋಡಿ ಇದು ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಡಿಲೀಟ್ ಮಾಡಿಬಿಡಿ. ಆಡಿಯೋ ಮಾತ್ರ ತಗೊಳ್ಳಿ. ಇದಾದಮೇಲೆ ಮಾಮೂಲಿ ಟ್ರಿಮ್ ಮಾಡಿ ಅರ್ಧ ಈ ಥರ ಟ್ರಿಮ್ ಮಾಡಿ. ಈ ಥರ ಅರ್ಧ ಟ್ರಿಮ್ ಮಾಡ್ಕೊಂಬರ್ರಿ. ಇದಾದಮೇಲೆ ಇಲ್ಲಿ ಬಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟಿಗೆ ಬಂದು ಇದು ಸ್ಪಿನ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಇಲ್ಲಿಗೆ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಮಾಡಿ ನೋಡ್ಬೋದು ಹೊಸದೆಲ್ಲ ಸಿಗುತ್ತೆ. ಇದರಲ್ಲಿ ಝೂಮ್ ಟು ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಮತ್ತೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಮಾಡಿ. ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇದೇ ಥರ ಯಾವ ಇಷ್ಟ ಆಗೋದನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಈ ಥರ ಸೆಲೆಕ್ಟ್ ಮಾಡಿ ನಾನು ಒಂಚೂರು ಪಾಸ್ ಮಾಡಿ ಬೇಗ ಮಾಡ್ತೀನಿ. ಇದಾದಮೇಲೆ ಮಾಮೂಲಿ ಇಲ್ಲಿಗೆ ಬಂದು ನಿಮಗೆ ಎಲ್ಲಿ ವಿಡಿಯೋ ಎಲ್ಲಿ ಅಂದರೆ ಇಮೇಜ್ ಎಲ್ಲಿ ಲಾಂಗ್ ಐತೆ ಅಲ್ಲಿಗೆ ಬಂದು ಸಿಂಪಲಾಗಿ ಇಲ್ಲಿಗೆ ಬಂದು ಎಫೆಕ್ಟ್ಸಿಗೆ ಹೋಗಿ ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಎಫೆಕ್ಟ್ನ ಆ್ಯಡ್ ಮಾಡಿ. ಇದಾದಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಯಾವ್ದಾರ ಇದು ಟೆಂಪ್ಲೇಟ್ ಐತಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡಿ. ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಆದಾಗ ಇಲ್ಲಿಗೆ ಬರುತ್ತೆ. ಇನ್ನು ಪೂರ್ತಿ ಎನ್ಲಾರ್ಜ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡಿ. ಇದಾದಮೇಲೆ ಇಲ್ಲಿ ಬ್ಲೈಂಡಿಂಗ್ ಬರಬೇಕು. ಇಲ್ಲಿ ಸ್ಕ್ರೀನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ಇಲ್ಲಿ. ಇದಾದಮೇಲೆ ನಮ್ಮ ವಿಡಿಯೋ ರೆಡಿ ಆಗುತ್ತೆ. ಇದಾದಮೇಲೆ ಮಾಮೂಲಿ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಕ್ಲಿಕ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಕೊಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.